ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಸದ್ಭಕ್ತರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇನ್ನು ಮುಂದೆಯೂ ಸಹ ಅವರು ಇದೇ ರೀತಿ ಒಂದು ಶಿವನ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳಿ ಹಾರೈಸಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನಮ್ಮ ಸಹಕಾರದ ಕಾರ್ಯಾಧ್ಯಕ್ಷರು ಡಾಕ್ಟರ್ ಸುಬುಧಾ ಅವರು ನೀಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಇನ್ನೂ ಧನ್ಯವಾದಗಳು. ಶಿವನ ಒಂದು ಸನ್ನಿಧಿಯಲ್ಲಿ ಬಂದು ಅವನಿಗೆ ನಮಿಸಿ ನಾವು ಕೃಪೆಗೆ ಪಾತ್ರರಾಗುವುದಕ್ಕಿಂತ ಇಂತಹ ಒಂದು ಭಕ್ತಿಯ ಸುಧಿಯನ್ನು ಆಲಿಸಿ ನಮ್ಮ ಮನಸ್ಸನ್ನು ಆ ಒಂದು ಶಿವನಲ್ಲಿ ಕೇಂದ್ರೀಕೃತಗೊಳಿಸಿಕೊಂಡಾಗ ಖಂಡಿತವಾಗಿಯೂ ಆ ಶಿವನ ಒಂದು ಕೃಪೆ ಆಶೀರ್ವಾದ ತಮ್ಮೆಲ್ಲ ಶಿವಭಕ್ತರಿಗೂ ಲಭಿಸುವುದರಲ್ಲಿ ಸಂಶಯವಿಲ್ಲ. ಬೆಳಿಗ್ಗೆ 3 ಗಂಟೆಯಿಂದ ಸತತವಾಗಿ ತಾವೆಲ್ಲ ಈ ಬಿಸಿಲಿನ ಜಳದಲ್ಲಿಯೂ ಸಹ ಸರದಿ ಸಾಲಿನಲ್ಲಿ ನಿಂತು ಶಾಂತವಾಗಿ ಆ ಶಿವನ ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. 100 ರೂಪಾಯಿಗಳನ್ನು ಒಂದು ದೇಣಿಗೆಯಾಗಿ ನೀಡಿ ನೀವು ವಿಶೇಷ ದರ್ಶನವನ್ನು ಪಡೆದುಕೊಳ್ಬೋದು. ಬಲಗಡೆ ಅದರ ಕೌಂಟರ್ ಇದೆ. ಯಾರಿಗೆ ವಿಶೇಷ ದರ್ಶನದ ಅವಶ್ಯಕತೆ ಇದೆ ಅವರು 100 ರೂಪಾಯಿಗಳ ಒಂದು ಕಾಣಿಕೆಯನ್ನು ನೀಡಿ ವಿಶೇಷ ದರ್ಶನವನ್ನು ಸಹ ಪಡೆಯಬಹುದು ಅಂತ ಹೇಳಿ ದೇವಸ್ಥಾನದ ಆಡಳಿತ ಮಂಡಳಿಯವರು ವಿನಂತಿಸಿದ್ದಾರೆ.